ಸರ್ಕಾರಿ ಶಾಲೆಗಳ ದುಸ್ಥಿತಿ ಯಾವ ರೀತಿ ಆಗಿದೆ, ಯಾವ ರೀತಿಯ ಕಿತ್ತೋಗಿದಾವೆ ಶಾಲೆಗಳು ಅನ್ನುವಂಥದ್ರ ಬಗ್ಗೆ ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾನೆ ಬರ್ತಾ ಇದೆ ನಿಮ್ಮ ನ್ಯೂಸ್18 ಕನ್ನಡ. ಆಲ್ಮೋಸ್ಟ್ ನಾವು ತೋರಿಸಿದಂಥ ಸುದ್ದಿಗಳೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ. ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲೊಂದು ಶಾಲೆದು ನಮ್ಮ ಅಭಿಯಾನ ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್18 ವರದಿಗೆ ಸ್ಪಂದಿಸ್ತಾ ಇರುವಂಥದ್ದು ಶಿಕ್ಷಣ ಇಲಾಖೆ. ಧಾರವಾಡದ ಯಮನೂರು ಮಕ್ಕಳಿಗೆ ಕೊಠಡಿಯ ಭಾಗ್ಯ ಸಿಕ್ಕಿದಂತಾಗಿದೆ. ಈಗ ಧಾರವಾಡ ಜಿಲ್ಲೆ ಯಮನೂರಿನ ಸರ್ಕಾರಿ ಶಾಲೆ ಅದು. ಅಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ಕಾಮಗಾರಿಯನ್ನೇ ಮಾಡ್ತಾ ಇರಲಿಲ್ಲ, ಅರ್ಧಕ್ಕೆ ನಿಲ್ಲಿಸಿ ಸುಮ್ಮನಾಗ್ಬಿಟ್ಟಿದ್ರು. ಹೇಳೋರು ಯಾರು ಕೇಳೋರು ಯಾರು ಇರಲಿಲ್ಲ. ಅಲ್ಲಿ ನ್ಯೂಸ್18 ಅದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತು. ಅದಾದ ನಂತರ ಅಧಿಕಾರಿಗಳು ಹೋಗಿದ್ರು. ಈ ಬಗ್ಗೆ ಸೆಪ್ಟೆಂಬರ್ 22ನೇ ತಾರೀಕು ನ್ಯೂಸ್18 ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ್ರು. ನ್ಯೂಸ್18 ವರದಿಗೆ ಸ್ಪಂದಿಸಿರುವಂಥದ್ದು ಅಲ್ಲಿನ ಶಿಕ್ಷಣ ಇಲಾಖೆ. 2 ಕೊಠಡಿಗಳ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿದೆ. ಇದು ನ್ಯೂಸ್18 ವರದಿಯ ಇಂಪ್ಯಾಕ್ಟ್. ನಮಗೊಂದು ಸಮಾಧಾನ ಅಪ್ಪ, ಸದ್ಯ ಅಲ್ಲಿನ ಮಕ್ಕಳಿಗೆ ಬೇಗ ಆಗಬೇಕಾಗಿದ್ದಂಥ ಕೆಲಸ ಆಯ್ತಲ್ಲ ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿದ್ರಲ್ಲ. ನಿಮಗೆ ಅಲ್ಲಿನ ಪೋಷಕರು, ಮಕ್ಕಳು ಹಾಗೆ ನ್ಯೂಸ್18 ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. 2 ತಿಂಗಳಲ್ಲೇ ಅರ್ಧಂಬರ್ಧ ಆಗಿದ್ದಂಥ ಕೊಠಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಮುಂಚೆ ಇದ್ದಿದ್ದಂಥ ಶಾಲೆಯ ಕೊಠಡಿ, ಈಗ ಇರುವಂಥ ಶಾಲೆಯ ಕೊಠಡಿ ಅರ್ಧಂಬರ್ಧ ಕೆಲಸ ಆಗಿತ್ತು. ಸಾಕಷ್ಟು ತಿಂಗಳುಗಳಿಂದ ಕೆಲಸನೇ ಆಗ್ತಾ ಇರಲಿಲ್ಲ, ನಿಂತೋಗಿತ್ತು. ಅದಾದ ನಂತರ ಶಿಕ್ಷಣ ಇಲಾಖೆಯನ್ನ, ಅಲ್ಲಿನ ಜನಪ್ರತಿನಿಧಿಗಳನ್ನ ಎಚ್ಚರಿಸುವಂತ ಕೆಲಸ ನ್ಯೂಸ್18 ಮಾಡ್ತು. ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿಗೊಂದು ಕಾಯಕಲ್ಪ ಆಗಿದೆ. ಈಗ ಸುಸಜ್ಜಿತವಾದಂಥ 2 ಕೊಠಡಿಗಳು ರೆಡಿಯಾಗಿ ನಿಂತ್ಕೊಂಡಿದ್ದಾವೆ. ನಮಗೆ ರೂಮ್ ಶಾರ್ಟೇಜ್ ಇದ್ದ ಕಾರಣ ನಮಗೆ ಸಮಸ್ಯೆ ಆಗುತ್ತಿತ್ತು. ನ್ಯೂಸ್18 ಅವರು ಇಲ್ಲಿ ಬಂದು ನಮ್ಮ ಸುದ್ದಿ ತೊಗೊಂಡು ಪ್ರಚಾರ ಮಾಡಿದ್ದಕ್ಕೆ 2 ರೂಮು ತಯಾರಾಗಿದ್ದಾವೆ. ಈಗ ನಾವು ಪೀರಿಯಡ್ ವೈಸ್ ನಮಗೆ ಸರ್ ಕ್ಲಾಸ್ ತೊಗೊಂಡು ಎಲ್ಲ ಇದು ಚಲೋ ಆಗ್ತಿದೆ. ಅದರ ನ್ಯೂಸ್18 ಅವರು ಆ ರೂಮ್ ಇದು ಸುದ್ದಿ ಮಾಡಿದ್ದಕ್ಕೆ ನಮಗೆ ರೂಮ್ ಕಟ್ಟಿಸಿದ್ದಾರೆ. ಅವರಿಗೆ ನ್ಯೂಸ್18 ಅವರಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ. ನಮಗೆ ರೂಮ್ ಶಾರ್ಟೇಜ್ ಇದ್ದ ಕಾರಣ ಯಮನೂರು ಗ್ರಾಮದಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಏನು ಕೊಠಡಿಗಳು ಒಂದು ಕಡಿಮೆ ಇದ್ದು ಅದನ್ನು ಏನು ನ್ಯೂಸ್18 ಸುದ್ದಿ ಪ್ರಸಾರ ಮಾಡಿದರು. ಆ ಸುದ್ದಿ ಪ್ರಸಾರ ಆದ ನಂತರ 2 ರೂಮ್ಗಳು ಅರ್ಧ ಆಗಿ ನಿಂತಿದ್ದು. ಈ 2 ರೂಮ್ಗಳು ಇವತ್ತು ಏನು ಸುದ್ದಿ ಪ್ರಸಾರ ಆಗಿಂದ 2 ರೂಮ್ಗಳು ಕಂಪ್ಲೀಟ್ ಆಗಿವೆ. ಈಗ ಅವು ಮಕ್ಕಳು ಕುಂದ್ರಾಕ ಯೋಗ್ಯ ಅದಾವೆ. ಮತ್ತು ಇದು ಪ್ರಸಾರ ಆಗಿದ್ದು ಭಾಳ ಒಳ್ಳೇದಾಯ್ತು. ಇದಕ್ಕೆ ನಾವು ನ್ಯೂಸ್18ಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಮಕ್ಕಳಿಗೆ ಕುಂದ್ರಾಕ ರೂಮ್ ಇದ್ದಿಲ್ಲ. ಇಲ್ಲೇ ನಮ್ಮದು 1ರಿಂದ 8ನೇ ಕ್ಲಾಸ್ ಮಟ್ಟ ಇತ್ತು. ಇರೋ ಬರೀ 3ರಿಂದ 4 ರೂಮ್ ಇದ್ದು. ಅದರಿಂದ ರೂಮ್ಗಳ ಸಂಖ್ಯೆ ಕಡಿಮೆ ಇತ್ತು, ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು. ಇದರಿಂದ ಭಾಳ ತೊಂದರೆ ಆಗ್ತಿತ್ತು. ಈಗೆಲ್ಲ ರೂಮ್ ಆಗಿಂದ 2 ರೂಮ್ ಕಂಪ್ಲೀಟ್ ಆಗಿಂದ ಈಗ ಮತ್ತು ಅದು ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿದೆ. ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ನಾವು ನ್ಯೂಸ್18ಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ನ್ಯೂಸ್18 ಬಿಗ್ ಇಂಪ್ಯಾಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿ ಕಟ್ಟಡಗಳು ರೆಡಿ ಆಗಿದ್ದಾವೆ, ಕಾಯಕಲ್ಪವನ್ನ ಕಲ್ಪಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಯಡಳಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಕುರಿತು ನ್ಯೂಸ್18 ಅಭಿಯಾನವನ್ನು ಮಾಡಿತ್ತು. ಅಭಿಯಾನದ ವರದಿಯನ್ನು ಸತತವಾಗಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಕೂಡ ಯಮನೂರಿನಲ್ಲಿ ನಾವಿದ್ದೀವಿ. ಕೂಡ ಯಮನೂರಿನಲ್ಲೂ ಕೂಡ ಏನಂತಂದರೆ ತಾವು ನೋಡ್ತಿರೋ ಹಾಗೆ ಈ ಯಮನೂರಲ್ಲಿರುವಂಥ 140ಕ್ಕೂ ಹೆಚ್ಚು ಮಕ್ಕಳಿಗೆ 3 ಕೊಠಡಿಗಳು ಮಾತ್ರ ಇದ್ದು, ಈ ಸರ್ಕಾರಿ ಶಾಲೆಯಲ್ಲಿಯೇ ಕೊಠಡಿಗಳ ಕೊರತೆಯಿಂದ ಮಕ್ಕಳು ಒಂದೇ ಕ್ಲಾಸ್ನಲ್ಲಿ 2 ತರಗತಿಯ ಮಕ್ಕಳು ಕೂಡ ವ್ಯಾಸಂಗ ಮಾಡ್ತಾಯಿದ್ರು. ಈ ವಿಚಾರವಾಗಿ ನ್ಯೂಸ್18 ವರದಿಯನ್ನು ಬಿತ್ತರಿಸಿತು. ವರದಿ ಬಿತ್ತರೆ ಆಗುತ್ತಿದ್ದಂತೆ ಏನು ಸ್ಥಳೀಯ DDPI ಇರ್ಬೋದು, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನು 2 ಕಟ್ಟಡ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಿತ್ತು. ವರದಿ ಬಿತ್ತರ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡಂಥ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆಯು ಕೂಡ ಈ 2 ಕಟ್ಟಡಗಳ ಕಾಮಗಾರಿನ ಸಂಪೂರ್ಣವಾಗಿ ಮುಗಿಸಿದ್ದು. ಈಗಾಗಲೇ ಕೂಡ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡೋಕ್ಕೆ ಎಲ್ಲ ರೀತಿಯಂಥ ಒಂದು ಸಿದ್ಧತೆ ಮಾಡಲಾಗಿದೆ. 2 ಕಟ್ಟಡಗಳ ಕಾಮಗಾರಿ ಸಂಪೂರ್ಣ ಮುಗಿದಿರೋದ್ರಿಂದ ಮಕ್ಕಳಿಗೂ ಕೂಡ ಏನಂತಂದರೆ ಇಲ್ಲಿ 4 ಕಟ್ಟಡಗಳು ಬೇಕಾಗಿತ್ತು. ಆದರೆ ಈಗ ತಾತ್ಪೂರ್ತಿಕವಾಗಿ ಎಮರ್ಜೆನ್ಸಿಯಾಗಿ 2 ಕಟ್ಟಡಗಳು ಸದ್ಯದಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿರುವ ಮಕ್ಕಳಿಗೂ ಕೂಡ ಅಂತಂದರೆ ಕಲಿಯೋಕ್ಕೆ ಯೋಗ್ಯವಂಥ ಕಟ್ಟಡಗಳು ನಿರ್ಮಾಣವಾಗಿದೆ. ಇದು ನ್ಯೂಸ್18 ಫಲಶ್ರುತಿಯ ವರದಿ ಅಂತ ಹೇಳ್ಬೋದು. ಯಾಕಂತಂದರೆ ಸತತವಾಗಿ ಹಲವಾರು ವರ್ಷಗಳಿಂದ ನೆನೆಗುದಿ ಬಿದ್ದಂಥ ಕಟ್ಟಡ ಕಾಮಗಾರಿ ನ್ಯೂಸ್18 ವರದಿ ಏನು ಕನ್ನಡ ಶಾಲೆಗಳ ದುಸ್ಥಿತಿಯ ಕುರಿತು ಅಭಿಯಾನದಡಿ ಏನಂತಂದರೆ ವರದಿಯನ್ನು ಬಿತ್ತರಿಸಲಾಗಿತ್ತು. ಕಟ್ಟಡಗಳ ಶಿಥಿಲಾವಸ್ಥೆ ಇರ್ಬೋದು, ಕಟ್ಟಡಗಳ ಕೊರತೆಯ ಬಗ್ಗೆ ವರದಿಯನ್ನು ಬಿತ್ತರಿಸಲಾಗಿತ್ತು. ವರದಿಯ ಬಿತ್ತರಿನ ಬಳಿಕ ಈಗ 2 ಕಟ್ಟಡಗಳ ನಿರ್ಮಾಣ ಆಗಿರೋದ್ರಿಂದ ಸ್ಥಳೀಯರಿಗೂ ಕೂಡ ಮತ್ತು ಇಲ್ಲಿರುವಂಥ ಮಕ್ಕಳಿಗೂ ಕೂಡ ಒಂದು ಅಂತಂದರೆ ಈ ಕೊಠಡಿ ಸಿಕ್ಕಿರೋದ್ರಿಂದ ಸಂತಸ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಇರ್ಬೋದು, ಸಂಬಂಧಪಟ್ಟಂಥ ಇಲಾಖೆ ಯಮನೂರಿನಲ್ಲಿರುವ ಕಟ್ಟಡ ಕೊರತೆಯನ್ನು ನಿಗಾಯಿಸುವಲ್ಲಿ ಮುಂದಾಗಿರುವುದು ಕೂಡ ಇದು ನ್ಯೂಸ್18 ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು.